ಚಿಕ್ಕಮಗಳೂರಿನ ಹಸಿರು ಬೆಟ್ಟಗಳ ನಡುವೆ ನೆಲೆಸಿರುವ ಕನಸು ಕಾಫಿ ನಾಡು ಹೋಮ್ ಸ್ಟೇ ಒಂದು ನಿಜವಾದ ಪ್ರಕೃತಿ ಸ್ವರ್ಗ. ಎಲ್ಲೆಲ್ಲೂ ಹರಡಿರುವ ಕಾಫಿ ತೋಟಗಳು, ತಂಪಾದ ಗಾಳಿ ಮತ್ತು ಮೌನಭರಿತ ವಾತಾವರಣ ಇಲ್ಲಿ ಬರುವವರ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಈ ಹೋಮ್ ಸ್ಟೇಯಲ್ಲಿ ಬೆಳಗಿನ ಜಾವ ಪಕ್ಷಿಗಳ ಕಲರವದೊಂದಿಗೆ ಎಚ್ಚರಗೊಳ್ಳುವುದು ಒಂದು ವಿಶೇಷ ಅನುಭವ. ಸುತ್ತಮುತ್ತಲಿನ ಬೆಟ್ಟಗಳು, ಮಂಜಿನಿಂದ ಮುಚ್ಚಿದ ನೋಟಗಳು ಮತ್ತು ಹಸಿರು ಕಾಫಿ ತೋಟಗಳ ಫೋಟೋಗ್ರಫಿ ಮತ್ತು ನೆಚ್ಚಿನ ಕ್ಷಣಗಳನ್ನು ಸೆರೆ ಹಿಡಿಯಲು ಸೂಕ್ತ ಸ್ಥಳವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಹೊನ್ನಮ್ಮನಹಳ್ಳ ಫಾಲ್ಸ್ ಪ್ರಕೃತಿಯ ಅದ್ಭುತ ಸೌಂದರ್ಯದ ಸಂಕೇತ. ಹಸಿರು ಕಾಡುಗಳು, ಕಾಫಿ ತೋಟಗಳು ಮತ್ತು ಬೆಟ್ಟಗಳ ಮಧ್ಯೆ ಹರಿದು ಬರುವ ಈ ಜಲಪಾತವು ನೋಡುಗರ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಮಳೆಗಾಲದಲ್ಲಿ ಇದರ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಎತ್ತರದಿಂದ ಧುಮ್ಮಿಕ್ಕುವ ನೀರಿನ ಶಬ್ದವೇ ಒಂದು ಮಧುರ ಸಂಗೀತದಂತೆ ಅನ್ನಿಸುತ್ತದೆ. ಈ ಸ್ಥಳಕ್ಕೆ ಸ್ಥಳೀಯರಲ್ಲಿ ಧಾರ್ಮಿಕ ಮಹತ್ವವೂ ಇದೆ. ಸಮೀಪದಲ್ಲಿರುವ ಹೊನ್ನಮ್ಮ ದೇವಿ ದೇವಸ್ಥಾನದ ಕಾರಣದಿಂದ ಭಕ್ತರು ಹಾಗೂ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಬಾಬಾ ಬುಡನ್ಗಿರಿಯಲ್ಲಿರುವ ದತ್ತಪೀಠ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಪ್ರತೀಕವಾಗಿದ್ದು, ಪ್ರತಿ ವರ್ಷ ಅನೇಕ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಬಾಬಾ ಬುಡನ್ಗಿರಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು, ಹಸಿರು ಕಾಡುಗಳು, ಮಂಜಿನಿಂದ ಆವರಿಸಲ್ಪಟ್ಟ ಬೆಟ್ಟಗಳು ಮತ್ತು ಮನೋಮೋಹಕ ನೈಸರ್ಗಿಕ ದೃಶ್ಯಗಳಿಂದ ಪ್ರವಾಸಿಗರನ್ನು ಸೆಳೆಯುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ತಪ್ಪಲಿನಲ್ಲಿರುವ ಮಾಣಿಕ್ಯಧಾರ ಜಲಪಾತವು ಪ್ರಕೃತಿ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವ ಎರಡನ್ನೂ ಹೊಂದಿದೆ. ಈ ಜಲಪಾತವು ಇನಾಮ್ ದತ್ತಾತ್ರೇಯ ಪೀಠದ ಸಮೀಪದಲ್ಲಿದ್ದು, ಭಕ್ತರು ಹಾಗೂ ಪ್ರವಾಸಿಗರನ್ನು ಸಮಾನವಾಗಿ ಆಕರ್ಷಿಸುತ್ತದೆ. ಎತ್ತರದಿಂದ ಧುಮ್ಮಿಕ್ಕಿ ಬೀಳುವ ನೀರಿನ ಧಾರೆ, ಸುತ್ತಲಿನ ಹಸಿರು ಬೆಟ್ಟಗಳು ಮತ್ತು ಮಂಜಿನ ವಾತಾವರಣ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ನೀರು ಪವಿತ್ರವಾಗಿದ್ದು, ಸ್ನಾನ ಮಾಡಿದರೆ ಪಾಪ ವಿಮೋಚನೆ ಆಗುತ್ತದೆ ಎಂದು ನಂಬಲಾಗುತ್ತದೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಣಿಕ್ಯಧಾರ ಫಾಲ್ಸ್ ಅತ್ಯಂತ ಸುಂದರವಾಗಿ ಕಾಣಿಸುತ್ತದೆ. ನಿಸರ್ಗ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಸಂಗಮವನ್ನು ಅನುಭವಿಸಲು ಬಾಬಾ ಬುಡನ್ಗಿರಿ ಒಂದು ಅದ್ಭುತ ಪ್ರವಾಸಿಗರ ತಾಣವಾಗಿದೆ. ಜೊತೆಗೆ ಇಲ್ಲಿ ಕಂಡುಬರುವ ಸುಂದರ ಸೂರ್ಯಾಸ್ತ, ತಂಪಾದ ಗಾಳಿ ಮತ್ತು ಶಾಂತ ವಾತಾವರಣ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಸೂರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ, ಹರಿಯುವ ನದಿಯಲ್ಲಿ ಈಜಾಡಿ ಹೂವನದಲ್ಲಿ ನಲಿಯುತ್ತ ಹೋಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ.